Hi beautiful divine soul, welcome to Silver Line. ಇವತ್ತು ಕೆಪೈಲ್ ರೀಡಿಂಗ್ ಇದೆ. ಇದು ನಿಮ್ಮನ್ನು ಏನು ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ, ವಾಟ್ ಈಸ್ ಬ್ಲಾಕಿಂಗ್ ನೀವು ಅಂತ ಹೇಳಿ, ನಿಮ್ಮ ಲೈಫಲ್ಲಿ ನಿಮ್ಗೆ ಮುಂದೆ ಹೋಗೋದಾಗಿ ನಿಮ್ಗೆ ಯಾವ್ದಾದ್ರು ತಡಿತಾ ಇದ್ದಿರ್ಬೋದು. ಅದು ಏನು ಎನರ್ಜಿ ಅಥವಾ ಯಾವ್ದೋ ರಿಲೇಶನ್ಶಿಪ್ ಅಥವಾ ಯಾವ ವಿಷಯ ಅಂತ ಹೇಳಿ ನೋಡುವ. ಇದು ಕೆಪೈಲ್ ರೀಡಿಂಗ್, ಪೈಲ್ ನಂಬರ್ 1 ಬ್ಲ್ಯಾಕ್ ಟೂರ್ಮಲಿನ್, ಪೈಲ್ ನಂಬರ್ 2 ರೋಸ್ ಕಾರ್ಟಲ್ಸ್, pile number 3 tiger eye. ಇಲ್ಲಿ ನೀವು ಸ್ಟೋನ್ ಅಲ್ಲಿ ಚಾಯ್ಸ್ ಮಾಡಬಹುದು. ಒನ್ ಟೂ ತ್ರೀ ಚಾಯ್ಸ್ ಮಾಡಿ ಏನು ಬ್ಲಾಕ್ ಮಾಡ್ತಿದೆ ಅಂತ ಹೇಳಿ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ನಿಮ್ ಜೀವನದಲ್ಲಿ ಏನೋ ಒಂದು ಬ್ರೋಕನ್ ಮಿರರ್ ಇದೆ ಅಂದ್ರೆ ಇದು ತುಂಬಾ ನೋವಂತ ಅನಿಸ್ತಿರ್ಬೋದು. ಸೊ ಕೆಲವು ಇದು ನಿಮ್ಗೆ ಏನಾದ್ರೂ ಈ ಬ್ಲ್ಯಾಕ್ ಸ್ಟೋನ್ ನಿಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಕಣ್ ದೃಷ್ಟಿಯಾಗಿ ಅಥವಾ ಏನೋ ತುಂಬಾ ನಿಮ್ಗೆ ಇವಿಲ್ ಐ ಇದೆ ಏನಾದ್ರೂ ಅನಿಸ್ತಿದ್ರೆ ಈ ಬ್ಲ್ಯಾಕ್ ಸ್ಟೋನ್ ಚಾಯ್ಸ್ ಮಾಡ್ಬೋದು. ಬ್ಲ್ಯಾಕ್ ಟೂರ್ಮಲಿನ್ ನಿಮ್ಗೆ ಮನಸ್ಸಿಗೆ ತುಂಬಾ ನೋವು, ರಿಲೇಶನ್ಶಿಪ್ ಅಲ್ಲಿ ತುಂಬಾ ನೋವು ಹೀಲ್ ಆಗ್ಬೇಕು ಅಂದ್ರೆ ರೋಸ್ ಕ್ವಾರ್ಟರ್ಸ್ ಚಾಯ್ಸ್ ಮಾಡಬಹುದು. ನಿಮ್ಗೆ ತುಂಬಾ ಹೆದರಿಕೆ, ಯಾವ ಹೆಜ್ಜೆ ಇಡ್ಲಿಕ್ಕೂ ಆಗ್ತಾ ಇಲ್ಲ, ಧೈರ್ಯ ಇಲ್ಲ ಅಂತ ಅನ್ನೋರಿಗೆ ಟೈಗರ್ ಐ ಚಾಯ್ಸ್ ಮಾಡಬಹುದು. ಅಥವಾ ನಿಮ್ಮ ಕಲರ್ ಪ್ರಕಾರ, ನಿಮ್ಮ ಸ್ಟೋನ್ ಪ್ರಕಾರನು ಚಾಯ್ಸ್ ಮಾಡಬಹುದು. ಇಲ್ಲಿ 1 2 3 ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಈ ಬ್ಲ್ಯಾಕ್ ಟೂರ್ಮಲಿನ್ ಚಾಯ್ಸ್ ಮಾಡಿದೀರಾ, ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ಏನು ಬ್ಲಾಕ್ ಮಾಡ್ತಾ ಇದೆ ನಿಮ್ಮನ್ನು ಅಂತ ಹೇಳಿ ನೋಡುವ. ಮುಂದೆ ಹೋಗದಾಗೆ ಯಾವ ಅಡೆತಡೆಗಳು ಅಂತ ಹೇಳಿ. 1111 ಟ್ವಿನ್ ಫ್ಲೇಮ್, ರನ್ನರ್ ಆರ್ ಚೇಸರ್, ಡಿವೈನ್ ಟೈಮಿಂಗ್, intimacy, passion coming into union, chemistry, missing you, broken mirrors, addictions, roller coaster, toxic connection, bottom of the deck, conflict resolution, compromising, making amend, positive outcome. ಕ್ಲಾರಿಫೈಯಿಂಗ್ ತೆಗಿತಿದ್ದೇನೆ. ಇಲ್ಲಿ ಎಲ್ಲ ಕಡೆ ಅಡಿಕ್ಷನ್ ಬರ್ತಾ ಇದೆ, ಎಲ್ಲೂ ಅಡಿಕ್ಷನ್ ಬಂದಿದೆ. ನೀವು ಯಾವ್ದೋ ಒಂದು ಟಾಕ್ಸಿಕ್ ಕನೆಕ್ಷನ್ ಗೆ ಒಂದು ಅಡಿಕ್ಷನ್ ಆಗಿದ್ದೀರಿ ಅಂತ ಹೇಳಿ. ಅಂದ್ರೆ ಇಲ್ಲಿ ನೀವು ಕೆಲವರು ಇಲ್ಲಿ ಚಾಯ್ಸ್ ಮಾಡಿದವರು ಟ್ವಿನ್ ಫ್ಲೇಮ್ ಇರ್ಬೋದು. ಟ್ವಿನ್ ಫ್ಲೇಮ್ ರನ್ನರ್ ಚೇಸರ್ ಅಂತ ಹೇಳಿ ಬಂದಿದೆ. ಅಂದ್ರೆ ನೀವು ನಿಮ್ಮ ಟ್ವಿನ್ ಫ್ಲೇಮ್ ಹಿಂದೆ ನೀವು ರನ್ ಮಾಡ್ತಾ ಇದ್ದಿರ್ಬೋದು, ಚೇಸ್ ಮಾಡ್ತಾ ಇರ್ಬೋದು. ಸೊ ಅವರದ್ದೇ ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ನೀವು. ಅಂದ್ರೆ ನೀವು ಇನ್ನರ್ ವರ್ಕ್ ಮಾಡದೆ ನೀವು ನಿಮ್ಮ ಟ್ವಿನ್ ಫ್ಲೇಮ್ ಅಲ್ಲಿ ಅಡಿಕ್ಷನ್ ಅಲ್ಲಿ ಇದ್ದೀರಿ. ಸೊ ಇದು ನೀವು ನೋಡ್ತಿರೋರು ಡಿವೈನ್ ಮ್ಯಾಸ್ಕುಲೈನ್ ಇರ್ಬೋದು ಅಥವಾ ಫೆಮಿನೈನ್ ಇರ್ಬೋದು. ಸೊ ಇದೊಂಥರ ಟಾಕ್ಸಿಕ್ ಅಥವಾ ಇನ್ ಕೆಲವರಿಗೆ ನೀವು ಟಾಕ್ಸಿಕ್ ಕನೆಕ್ಷನ್ ಅಲ್ಲಿ ಇದ್ದಿರ್ಬೋದು. ಸೊ ಇಲ್ಲಿ ಹೇಳ್ತಿದ್ದಾರೆ ಒಂದು ಡಿವೈನ್ ಟೈಮಿಂಗ್ ನಿಮ್ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. 1111 ಅಂತ ಹೇಳಿದ್ರೆ ಇದೊಂಥರ ಮಿರರಿಂಗ್ ನಿಮ್ದು ನಂಬರ್ ಇರ್ತದೆ. ಸೊ ನಿಮ್ಗಿಲ್ಲಿ ಯೂನಿಯನ್ ಬಗ್ಗೆ ನಿಮ್ಗೆ ತುಂಬಾನೇ ಅಬ್ಸ್ಟಕಲ್ಸ್ ಇರ್ಬೋದು, ಅಥವಾ ನೀವು ಅವರನ್ನು ಮಿಸ್ ಮಾಡ್ಕೊಳ್ತಿರ್ಬೋದು. ಸೊ ನೀವು ಅವ್ರ ಬಗ್ಗೆ ತುಂಬಾ ಅಡಿಕ್ಷನ್ ಅಲ್ಲಿ ಇದ್ದುಕೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿಯನ್ನು ಮಾಡದೇ ಇದ್ದಿರ್ಬೋದು. ಸೊ ಇಲ್ಲಿ ಜಡ್ಜ್ಮೆಂಟ್ ಆಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ. ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿರ್ಬೋದು ಅಥವಾ ಒಂದು ರೀಬರ್ತ್ ಎನರ್ಜಿ ಇರ್ಬೋದು. ಇಲ್ಲಿ ಡಿವೈನ್ ಟೈಮಿಂಗ್ ರೋಲ್ ಪ್ಲೇ ಆಗ್ತಾ ಇದೆ. ಅಂದ್ರೆ ಇಲ್ಲಿ ನೀವು ಮೊದಲು ಕೆಲವರು ಫಿಸಿಕಲ್ ಇಂಟಿಮೆಸಿ ಇದ್ದಿರ್ಬೋದು, ಅಥವಾ ನೀವು ಯೂನಿಯನ್ ಬಗ್ಗೆ ಯೋಚನೆ ಮಾಡ್ತಾ ನೀವು ಇನ್ನರ್ ವರ್ಕ್ ಮರ್ತಿರ್ಬೋದು. ಇಲ್ಲಿ ಒಂದು ಡಿವೈನ್ ಕಡೆ ನಿಮ್ಗೆ ಸೂಚನೆ ಇದೆ.
ಅಂದ್ರೆ ಒಂದು ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ, ಒಂದು ಪಾಸಿಟಿವ್ ಔಟ್ಕಮ್ ಇರಲಿ ಅಂತ ಹೇಳಿ. ಕೆಲವರಿಗೆ ನೀವು ಒಬ್ರೇ ಇದ್ದಿರ್ಬೋದು, ನೀವಿಲ್ಲಿ ಒಬ್ರೇ ಇದ್ಕೊಂಡು ನೀವು ಸ್ಪಿರಿಚುವಾಲಿಟಿ ಕಡೆ ನೋಡ್ತಿದ್ದೀರಿ ಅಂದ್ರೆ ನಿಮ್ಮ ಪಾರ್ಟ್ನರ್ ಬಿಟ್ಟು ಹೋಗಿರ್ಬೋದು ತುಂಬಾ ನೀವೀಗ ನಿಮ್ಮನ್ನ ನೀವು ಸ್ಪಿರಿಚುವಲ್ ಕಡೆ ನೋಡ್ತಿರ್ಬೋದು ಅಥವಾ ಇನ್ನೊಬ್ರಿಗೆ ನೀವು ದಾರಿ ತೋರಿಸ್ತಿರ್ಬೋದು. ಸೊ ಇಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲದೆ ಇದ್ದಿರ್ಬೋದು ನಿಮ್ ಜೀವನದಲ್ಲಿ. ನೀವು ಸ್ಟ್ರಗಲ್ ಮಾಡ್ತಿದ್ದೀರಿ, ನೀವು ಒಬ್ಬರೇ ಎಫರ್ಟ್ ಹಾಕ್ತಿದ್ದೀರಿ. ನೀವೇನಾದ್ರೂ ಟ್ವಿನ್ ಫ್ಲೇಮ್ ಅಲ್ಲ ಅಂತ ಹೇಳಿದ್ರು ಇದೊಂಥರ ನಿಮ್ ಜೀವನದಲ್ಲಿ ಒಂದು ಡಿವೈನ್ ಟೈಮಿಂಗ್ ಅಂತ ರೋಲ್ ಪ್ಲೇ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವೀಗ ಯಾವ್ದಾದ್ರು ಒಂದು ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ರಿಲೇಶನ್ಶಿಪ್ ಅಥವಾ ಯಾವ್ದಾದ್ರು ಇದ್ದಿರ್ಬೋದು, ಅಥವಾ ಒಂದು ಇನ್ನೊಬ್ಬರ ಬಗ್ಗೆ ಒಂದು ಇಂಟಿಮೆಸಿ ಅಂದ್ರೆ ಫಿಸಿಕಲ್ ಇಂಟಿಮೆಸಿ ಇದ್ದಿರ್ಬೋದು. ಇವ್ರು ಬರ್ತಾರೆ ಅಥವಾ ಅವರನ್ನು ನೀವು ಮಿಸ್ ಮಾಡ್ಕೊಳ್ತಿರ್ಬೋದು. ಸೊ ಅದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಾರೆ. ಇದೇ ನಿಮ್ ಜೀವನದಲ್ಲಿ ಅಬ್ಸ್ಟಾಕಲ್ಸ್ ಅಂತ ಹೇಳಿ. ಸೊ ಅದೆಲ್ಲವನ್ನು ಬಿಟ್ಟು ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಾರೆ, ಜೀವನದಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳಿ. ಆಂಗ್ಸೈಟಿ, pent up anger. You have unresolved feelings from your past that make you resentful toward others. ಈಗ ನಿಮ್ಗೆ ತುಂಬಾ ನೋವಿರ್ಬೋದು, ಫೀಲಿಂಗ್ಸ್ ಇರ್ಬೋದು, ನೀವು ಈ ಹಿಂದೆ ಮಾಡಿದಂತ ತಪ್ಪುಗಳಿದ್ದಿರ್ಬೋದು, ಇನ್ನೊಬ್ಬರ ಬಗ್ಗೆ ನೀವು ತಗೊಂಡ ಡಿಸಿಷನ್ಗಳ ಬಗ್ಗೆ ಇರ್ಬೋದು. ನಿಮ್ಗೆ ತುಂಬಾ ಈಗ ರಿಗ್ರೆಟ್ ಫೀಲಿಂಗ್ ಇದೆ, ಸೊ ಆಂಗ್ಸೈಟಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನಿಮ್ಗೆ ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಇವ್ರ ಜೊತೆ ಹತ್ತಿರ ಹೋಗ್ಬೇಕು, ಇವರಿಗೆ ಮಾತಾಡ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಹೆದರಿಕೆ ಆಗ್ತಿರ್ಬೋದು. ಸೊ ಅವರಿಗೆ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಅಥವಾ ನಿಮ್ ಜೊತೆ ಯಾರಾದ್ರೂ ನಿಮ್ಮ ಪಾರ್ಟ್ನರ್ ಮಾತಾಡ್ಲಿಕ್ಕೆ ಬಂದಾಗ ಅವರಿಗೊಂದು ನೀವು ಚಾನ್ಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನಿಮ್ಮ ಫೀಲಿಂಗ್ಸ್ ಅನ್ನು ತುಂಬಾನೇ ನೀವು ಮುಚ್ಕೊಂಡಿರ್ಬೋದು, ಅಂದ್ರೆ ಹೈಡ್ ಮಾಡ್ತಿದ್ದೀರಿ. ಅಂದ್ರೆ ನಿಮ್ಗೆ ಒಬ್ಬರ ಮೇಲೆ ಪ್ರೀತಿ ಇದ್ದಿರ್ಬೋದು, ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡದೇ ಇದ್ದಿರ್ಬೋದು. ಸೊ ಆ ಪ್ರೀತಿಯನ್ನು ನೀವು ಇನ್ನೊಬ್ಬರ ಮೇಲೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅವರು ಸಹ ನಿಮ್ಗೆ ಅದನ್ನು ರಿಟರ್ನ್ ಕೊಡ್ತಾರೆ ನೀವು ಪ್ರೀತಿ ಎಕ್ಸ್ಪ್ರೆಸ್ ಮಾಡಿದ್ರೆ. ಅಂದ್ರೆ ಇಲ್ಲಿ ಕೆಲವರಿಗೆ ತುಂಬಾನೇ ಇಲ್ಲಿ ಹೆದರಿಕೆ ಇದೆ. ಅಂದ್ರೆ ಈ ಹಿಂದೆ ನೀವು ಮಾಡಿದ ತಪ್ಪುಗಳಿಂದಾಗಿ ನಾವು ಅವ್ರ ಜೊತೆ ಮಾತಾಡಿದಾಗ ಅವ್ರು ನಮ್ಗೆ ಏನಾದ್ರು ನಮ್ ಬಗ್ಗೆ ಏನು ತಿಳ್ಕೊತಾರ ಅಥವಾ ನಮ್ಮ ರಿಜೆಕ್ಟ್ ಮಾಡ್ಬೋದಾ. ಇಲ್ಲಿ ರಿಜೆಕ್ಷನ್ ಒಂಥರ ಫೀಲಿಂಗ್ ಇದೆ, ಅಂದ್ರೆ ರಿಜೆಕ್ಟ್ ಮಾಡ್ತಾರ ಅಂತ ಹೇಳಿ. ಸೊ ನಿಮ್ಗೆ ಅವರ ಮೇಲೆ ಪ್ರೀತಿ ಇದ್ದಿರ್ಬೋದು, ಅದನ್ನ ನೀವು ಅವರಿಗೆ ಹೇಳದೇ ಇದ್ದಿರ್ಬೋದು. ಸೊ ನಿಮ್ಮಲ್ಲಿ ಏನು ಮನಸ್ಸಲ್ಲಿದೆ ಅದನ್ನ ನೀವು ಅವರಿಗೆ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಡಿಮಾಂಡ್ ಮಾಡಬಾರದು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಪಾರ್ಟ್ನರ್ ಇಂದ ಏನು ಡಿಮ್ಯಾಂಡ್ ಮಾಡಬೇಡಿ ಅಂತ ಹೇಳಿ, ಬಿ ಲೆಸ್ ಡಿಮ್ಯಾಂಡಿಂಗ್ ಅಂತ ಹೇಳಿ. ಯು ಸೆಟ್ ಇಂಪಾಸಿಬಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಯುವರ್ ಪಾರ್ಟ್ನರ್ ಟು ಮೀಟ್. ನೀವಿಲ್ಲಿ ನಿಮ್ಮ ಪಾರ್ಟ್ನರ್ ಅನ್ನು ಮೀಟ್ ಮಾಡ್ಲಿಕ್ಕೆ ತುಂಬಾ ನೀವು ಗೋಲ್ ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅವ್ರ ಕಡೆಯಿಂದ ಡಿಮಾಂಡ್ ಮಾಡಬಾರ್ದು ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇಲ್ಲಿ ಅಡಿಕ್ಷನ್ ತುಂಬಾ ಇದೆ ಈ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ. ನೀವೀಗ ಯಾರಿಂದಾದ್ರೂ ಜೀವನದಲ್ಲಿ ತುಂಬಾ ನೋವಾಗಿರ್ಬೋದು ಅಥವಾ ಯಾರಿಂದಾದ್ರೂ ನೀವು ಸ್ಟ್ರಗಲಿಂಗ್ ಮಾಡ್ತಾ ಇದ್ದಿರ್ಬೋದು. ಸೊ ಸಹಾಯ ತಕೊಳ್ಳಿ ಅಂತ ಹೇಳ್ತಾರೆ. ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ಅಥವಾ ನೀವು ಯಾವ್ದಾದ್ರು ಒಂದು ಮೆಡಿಸಿನ್ ಅಥವಾ ಯಾವ್ದಾದ್ರು ಒಂದು ಆಲ್ಕೋಹಾಲ್ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಒಂದು ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ನೀವು. ಸೊ ಅದರಿಂದ ನೀವು ಹೊರಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಇದು ಪರ್ಸನ್ ಇರ್ಬೋದು ಅಥವಾ ನಿಮ್ದು ಫಿಸಿಕಲ್ ಎಡಿಕ್ಷನ್ ಇರ್ಬೋದು, ಯಾವ್ದಾದ್ರು ಒಂದು ಕೆಟ್ಟ ಅಭ್ಯಾಸಗಳು ಇರ್ಬೋದು, ಅದನ್ನ ನೀವು ಬಿಟ್ಟು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಇನ್ನೊಬ್ಬರನ್ನು ತುಂಬಾ ಹೊತ್ತು ಕಾಯಿಸ್ಬೇಡಿ ಅಂತ ಹೇಳ್ತಿದ್ದಾರೆ.
ಅಂದ್ರೆ ಕೆಲವೊಮ್ಮೆ ತುಂಬಾ ನಾವು ಅವ್ರ ಮೇಲೆ ಇರೋ ಹೆದರಿಕೆ ಅಥವಾ ಆಂಗ್ಸೈಟಿಯಿಂದಾಗಿ ನಾವು ತುಂಬಾ ಲೇಟ್ ಮಾಡೋದಿದೆ. ಸೊ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನಿಸಿದ್ರೆ ಆದಷ್ಟು ಬೇಗ ಹೇಳ್ಬೇಕು ಅಂತ ಹೇಳ್ತಾರೆ. ನೀವೇನಾದ್ರು ತುಂಬಾ ಲೇಟ್ ಮಾಡಿದ್ರೆ ಅವ್ರು ನಿಮ್ಮನ್ನ ಬಿಟ್ಟು ಹೋಗ್ಬೋದು, ಆ ಫೀಲಿಂಗ್ಸ್ ನಿಮ್ ಮೇಲಿಂದ ಹೊರಟು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ನಿಮ್ಗಿಲ್ಲಿ ಸೋಲ್ಮೇಟ್ ತುಂಬಾ ಜನ ಇದ್ದಾರೆ ನಿಮ್ ಲೈಫ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಯು ಹ್ಯಾವ್ ಮೆನಿ ಸೋಲ್ಮೇಟ್ಸ್ ಹೂ ವುಡ್ ಗ್ರೇಟ್ ಫಾರ್ ಯು, ದರ್ ಇಸ್ ನಾಟ್ ಜಸ್ಟ್ ಒನ್. ನೀವ್ ಅನ್ಕೊಂಡಿರ್ಬೋದು ನನಗೆ ಒಬ್ಬರೇ ಸೋಲ್ಮೇಟ್ ಅಂತ ಹೇಳಿ. ಸೋಲ್ಮೇಟ್ ಅಂದ್ರೆ ಇವರು ಹಸ್ಬೆಂಡ್ ಅಥವಾ ವೈಫ್ ಲವ್ ರಿಲೇಶನ್ಶಿಪ್ ಇರ್ಬೇಕಂತ ಇಲ್ಲ. ಅಣ್ಣ ತಮ್ಮ, ಅಕ್ಕ ತಂಗಿ ಇರ್ಬೋದು, ಅಪ್ಪ ಅಮ್ಮ, ಮಕ್ಕಳು, ಕೊಲೀಗ್ಸ್, ಫ್ರೆಂಡ್ಸ್ ಯಾರು ಬೇಕಾದ್ರೂ ಇರ್ಬೋದು. ಸೊ ತುಂಬಾ ಸೋಲ್ಮೇಟ್ಸ್ ಇದ್ದಾರೆ ಅಂತ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಸೊ ಆದಷ್ಟು ಬೇಗ ನೀವು ನಿಮ್ಮಲ್ಲಿರೋ ಏನು ಫೀಲಿಂಗ್ಸ್ ಇದೆಯಾ ಅದನ್ನ ಹೈಡ್ ಮಾಡದೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಎಡಿಕ್ಷನ್ ಇಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ರೋಸ್ ಕಾರ್ಡರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ್ದು ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ ನೋಡುವ. ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 2 ನಿಮ್ಗೆ ಯಾವ್ದು ಬ್ಲಾಕ್ ಮಾಡ್ತಾ ಇದೆ ಅಂತ ಹೇಳಿ. ನೋ ಕಾಂಟ್ಯಾಕ್ಟ್, ಲವ್ ಅಫೇರ್, ಗಿಲ್ಟ್, ರೆಡ್ ಫ್ಲಾಗ್ಸ್, ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಈ ಫೈಲ್ ನಂಬರ್ 2 ಹೇಗಂತ ಹೇಳಿದ್ರೆ, ಇಲ್ಲಿ ನೀವು ಒಂಥರ ಗಿಲ್ಟಿ ಫೀಲಿಂಗ್ ಅಲ್ಲಿ ಇದ್ದೀರಿ. ಅಂದ್ರೆ ನೀವು ಇನ್ನೊಬ್ರಿಗೆ ಏನಾದ್ರು ಮೋಸ ಮಾಡಿರ್ಬೋದು, ಅವರ ನೀವು ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವೇನಾದ್ರೂ ಅವರ ಕಾಲ್ ರಿಸೀವ್ ಮಾಡದೆ ಸೈಲೆಂಟ್ ಟ್ರೀಟ್ಮೆಂಟ್, ಅಂದ್ರೆ ಎಲ್ಲಾ ಕಮ್ಯುನಿಕೇಶನ್ ಇಲ್ಲಿ ಕಟ್ ಆಗಿದೆ. ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ಇವರು ಯಾರು ಬೇಕಾದ್ರೂ ಇರ್ಬೋದು, ನಿಮ್ಮ ಪರ್ಸನ್ ಇಂದ ಇಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಿ. ಅವ್ರು ನಿಮ್ಮ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ಹತ್ರ ಮಾತಾಡದೆ ಇದ್ದಿರ್ಬೋದು. ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇದು ನಿಮ್ಗೂ ಅವ್ರಿಗೆ ಜಗಳ ಆಗದೇ ಇದ್ದಿರ್ಬೋದು, ಅವ್ರ ತಂಪಾಡಿಗೆ ತಾವು ಇದ್ದಿರ್ಬೋದು, ಅಥವಾ ನಿಮ್ಮ ಹತ್ರ ಎಲ್ಲಾ ಕಮ್ಯುನಿಕೇಶನ್ ಕಟ್ ಆಫ್ ಮಾಡ್ಕೊಂಡಿರ್ಬೋದು, ನಿಮ್ಮ ಹತ್ರ ಏನಾದ್ರೂ ಒಂದು ಸೀಕ್ರೆಟ್ ಮುಚ್ಚಿಟ್ಟಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತಿರ್ಬೋದು. ಸೊ ಈಗ ಅವರಿಗೆ ತುಂಬಾ ಗಿಲ್ಟಿ ಫೀಲ್ ಆಗ್ತಿರ್ಬೋದು, ಅಥವಾ ನಿಮ್ಗೆ ಗಿಲ್ಟಿ ಫೀಲ್ ಆಗ್ತಿರ್ಬೋದು. ಏನಾದ್ರು ಕ್ಷಮೆ ಕೇಳ್ಬೇಕು, ಅಥವಾ ಅಥವಾ ಅವರಿಗೆ ನಿಮ್ಗೆ ಇರ್ಬೋದು, ನಿಮ್ಗೊಂಥರ ಶೇಮ್ ಅಂತ ಅನಿಸ್ತಿರ್ಬೋದು. ಅಂದ್ರೆ ನಾನು ಯಾಕೆ ಈ ರೀತಿ ಬಿಹೇವ್ ಮಾಡಿದೆ, ಅಂದ್ರೆ ಏನೋ ರೀಸನ್ ಇಲ್ಲದೆ ನೀವು ಇವರನ್ನು ಬ್ಲಾಕ್ ಮಾಡಿರ್ಬೋದು, ಇವ್ರ ಜೊತೆ ಕಾಂಟ್ಯಾಕ್ಟ್ ನೀವು ಕಟ್ ಮಾಡ್ಕೊಂಡಿರ್ಬೋದು. ಸೊ ಇಲ್ಲಿ ಥರ್ಡ್ ಪಾರ್ಟಿ ಇದ್ದಿರ್ಬೋದು ಕೆಲವರಿಗೆ, ಅಥವಾ ಏನಾದ್ರು ಸೀಕ್ರೆಟ್ ಇದ್ದಿರ್ಬೋದು. ಈಗ ನಿಮ್ ಜೀವನದಲ್ಲಿ ರೆಡ್ ಫ್ಲಾಗ್ಸ್ ಬಂದಿದೆ, ಅಂದ್ರೆ ನಿಮ್ಗೆ ಇಲ್ಲಿ ತುಂಬಾ ಮೋಸ ಆಗಿದೆ, ಚೀಟಿಂಗ್, ರಿಸೆಪ್ಷನ್ ಸೈನ್ಸ್ ಎಲ್ಲಾನು ಕಾಣಿಸ್ತಿದೆ. ಸೊ ನಿಮ್ಗೀಗ ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೋದು. ಅಂದ್ರೆ ನಾನು ಅವರಿಗೆ ತುಂಬಾ ಮೋಸ ಮಾಡಿದೆ, ಅವರಿಗೆ ನಾನು ಕ್ಷಮೆ ಕೇಳ್ಬೇಕು ಅಂತ ಹೇಳಿ ಇದೇ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದೆ. ಅಂದ್ರೆ ನೀವು ಇವ್ರ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ತುಂಬಾನೇ ಈಗ ನಿಮ್ಗೆ ನಿಮ್ಮ ಜೊತೆ ಇರುವವರು ನಿಮ್ಗೆ ತುಂಬಾನೇ ಮೋಸ ಮಾಡಿದ್ದಾರೆ, ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ನಿಮ್ಗೆ ಇದು ಬರ್ಡನ್ ಅಂತ ಅನಿಸ್ತಿರ್ಬೋದು. ಇದು ರಿಲೇಶನ್ಶಿಪ್ ಇರ್ಬೋದು. ರಿಲೇಶನ್ಶಿಪ್ ತುಂಬಾನೇ ಬಂದಿದೆ. ನೀವು ಒಬ್ಬರೇ ಸ್ಟ್ರಗಲ್ ಮಾಡ್ತಿದ್ದೀರಿ ಜೀವನದಲ್ಲಿ, ಏನೋ ಸರಿ ಮಾಡ್ಬೇಕು, ಏನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಎಲ್ಲ ವೈಟಿಂಗ್ ಎನರ್ಜಿ ಇದೆ ಇಲ್ಲಿ. ಅಂದ್ರೆ ಇಲ್ಲಿ ನಿಮ್ಗೆ ಯಾವ ಕಡೆ ಮೂವ್ ಆಗ್ಬೇಕಂತಲೇ ಗೊತ್ತಾಗ್ತಿಲ್ಲ, ಕ್ಲಾರಿಟಿ ಇಲ್ಲ ಜೀವನದಲ್ಲಿ. ಇಲ್ಲಿ ನೀವು ನಿಮ್ ಜೀವನದಲ್ಲಿ ಒಂದು
ಹಾರ್ಮನಿ ತರಬೇಕು ಅಥವಾ ಬ್ಯಾಲೆನ್ಸ್ ತರಬೇಕು ಅಂತ ಹೇಳಿ ತುಂಬಾನೇ ನೀವು ವರ್ಕಹಾಲಿಕ್ ಇರ್ಬೋದು, ತುಂಬಾ ಅಂದ್ರೆ ನೀವು ಸಮಾಜ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿರ್ಬೋದು. ಆದ್ರೆ ನಿಮ್ ಮನಸ್ಸು ಮಾತ್ರ ಏನೋ ಕಳ್ಕೊಂಡೆ ಅಂತ ಅನಿಸ್ತಾ ಇದೆ. ಅಂದ್ರೆ ತುಂಬಾನೇ ನಿಮ್ಗೆ ಮನಸ್ಸಿಗೆ ನೋವಾಗಿದೆ, ಅಂದ್ರೆ ಕ್ಷಮೆ ಕೇಳ್ಬೇಕು, ನಿನ್ ತಪ್ಪಾಗಿದೆ ಅಂತ ಹೇಳಿ ಒಂದು ತಪ್ಪಿತಸ್ಥ ಮನೋಭಾವ ಇದೆ ನಿಮ್ಗೆ. ಅಂದ್ರೆ ಈ ವ್ಯಕ್ತಿಯನ್ನು ನೀವು ಬ್ಲಾಕ್ ಮಾಡೋದಕ್ಕೆ ನಿಮ್ಗೆ ತುಂಬಾನೇ ಮನಸ್ಸಿಗೆ ನೋವಿದೆ. ಸೊ ಇದರಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಕಮ್ಯುನಿಕೇಶನ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ, ಒಂದು ಕಮಿಟ್ಮೆಂಟ್ ಆಗ್ಬೇಕು. ಇವ್ರ ಜೊತೆ ನಿಮ್ಗೆ ಕಮಿಟ್ಮೆಂಟ್ ಇರ್ಬೋದು, ಈ ಹಿಂದೆ ನಿಮ್ಗೂ ಇವರು ಕಮಿಟ್ಮೆಂಟ್ ಇದ್ದಿರ್ಬೋದು, ರಿಲೇಶನ್ಶಿಪ್ ಇದ್ದಿರ್ಬೋದು. ಸೊ ಈಗ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಸೊ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ವಿಶ್ ಫುಲ್ಫಿಲ್ಮೆಂಟ್ ಇದೆ. ಇಲ್ಲಿ ಅಂದ್ರೆ ಈ ರಿಲೇಶನ್ಶಿಪ್ ಅಲ್ಲಿ ನ್ಯಾಯ ಆಗಿಲ್ಲ, ಅಂದ್ರೆ ಒಂದು ಅನ್ಯಾಯ ಆಗಿರ್ಬೋದು. ಇಲ್ಲಿ ಒಂದು ನ್ಯಾಯ ದೇವತೆ ಬಂದಿದ್ದಾರೆ, ಅಂದ್ರೆ ತುಂಬಾನೇ ಒಂದು ಮೋಸ ಆಗಿರ್ಬೋದು ಈ ರಿಲೇಶನ್ಶಿಪ್ ಅಲ್ಲಿ. ಅಂದ್ರೆ ನೀವು ಅವರಿಗೆ ಏನಾದ್ರೂ ಮೋಸ ಮಾಡಿರ್ಬೋದು, ಅಥವಾ ಏನೋ ಒಂದು ಇಲ್ಲಿ ಒಂದು ಕರ್ಮ ರೋಲ್ ಪ್ಲೇ ಆಗ್ತಾ ಇದೆ. ಸೊ ಈಗ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ನಿಮ್ಗೆ ಇವ್ರ ಬಗ್ಗೆ ಎಲ್ಲಾ ಕ್ಲಾರಿಟಿ ಬಂದಿದೆ. ಸೊ ಇದೊಂಥರ ಒಂದು ಪವರ್ಫುಲ್ ರೋಲ್ಗೆ ಬರೋರಿದ್ದೀರಿ. ಹೈ ಪ್ರೀಸ್ಟೆಸ್, ಮೋಸ್ಟ್ಲಿ ಇವರು ನಿಮ್ಮ ಪಾರ್ಟ್ನರ್ ತುಂಬಾ ವಯಸ್ಸಿರ್ಬೋದು, ಎಜುಕೇಟೆಡ್ ಇರ್ಬೋದು, ಅಥವಾ ಇವರು ಪ್ರೀಸ್ಟ್ ಇರ್ಬೋದು, ಅಥವಾ ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು. ರಿಯೂನಿಯನ್ ನೀವು ನೋಡ್ತಾ ಇದ್ದಿರ್ಬೋದು. ಇಲ್ಲಿ ಏನೋ ಒಂದು ಸೀಕ್ರೆಟ್ ಇದೆ, ಇಲ್ಲಿ ಏನೋ ಒಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಿ. ಆ ಸೀಕ್ರೆಟ್ ರಿವೀಲ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಥರ್ಡ್ ಪಾರ್ಟಿ ಬಗ್ಗೆ ಇದ್ದಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು ಈ ಸೀಕ್ರೆಟ್. unsocial, retreating, rushing, changing them. ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ನಾವು ಇನ್ನೊಬ್ಬರನ್ನು ಚೇಂಜ್ ಮಾಡ್ಬೇಕು ಅಂತ ನಾವು ಬಯಸಿದ್ರೆ ಅದು ವರ್ಕೌಟ್ ಆಗುದಿಲ್ಲ ಹೇಳ್ತಿದ್ದಾರೆ. ಅವರನ್ನು ಹೇಗಿದೆಯಾ ಹಾಗೆ ಎಕ್ಸೆಪ್ಟ್ ಮಾಡಿ ಮತ್ತೆ ಮೂವ್ ಆನ್ ಆಗಿ ಅಂತ ಹೇಳ್ತಿದ್ದಾರೆ. ಟ್ರೈಂಗ್ ಟು ಚೇಂಜ್ ಸಮ್ ಒನ್ ನೆವರ್ ವರ್ಕ್ಸ್, ಎಕ್ಸೆಪ್ಟ್ ದೆಮ್ ಆಸ್ ದೇ ಆರ್ ಆರ್ ಮೂವ್ ಆನ್. ಅವರ ಅಂದ್ರೆ ನಾವು ಕೆಲವೊಮ್ಮೆ ಅವ್ರು ತುಂಬಾ ಚೇಂಜ್ ಆಗ್ಬೇಕು, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಇವ್ರು ನಮ್ಗೆ ತುಂಬಾ ಪ್ರೀತಿಯಿಂದ ಇದ್ದಿರ್ಬೇಕು ಅಂತ ನಾವು ಬಯಸ್ತಾ ಇರ್ತೇವೆ. ಆದ್ರೆ ಅವ್ರದ್ದು ಯಾವತ್ತೂ ಆಗೋದಿಲ್ಲ. ಅವ್ರು ಹೇಗಿದೆಯಾ ಹಾಗೆ ಎಕ್ಸೆಪ್ಟ್ ಮಾಡಿ ಅದರಿಂದ ಮೂವ್ ಆನ್ ಆಗು ತುಂಬಾ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ನೀವು ಇರೋ ಜಾಗದಿಂದ ಅಥವಾ ಇರೋ ಎನ್ವೈರ್ಮೆಂಟ್ ಇಂದ ಹೊರಗೆ ಬರ್ಬೇಕು, ಹೊಸ ಜನರ ಜೊತೆ ಮಿಂಗಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಿಮ್ಗೆ ಕೆಲವರು ಹೊಸ ಹೊಸ ಜನಗಳು ಸಿಗ್ಬಹುದು. ಈಗ ನಿಮ್ಗೆ ಒಂದು ರಿಟ್ರೀಟಿಂಗ್ ಅವಶ್ಯಕತೆ ಇದೆ. ಅಂದ್ರೆ ನಿಮ್ಗೆ ಈಗ ತುಂಬಾ ಹೆದರಿಕೆ ಇದೆ, ಅಂದ್ರೆ ಈ ಹಿಂದೆ ಆದ ನಿಮ್ಗೆ ನೋವು ಮತ್ತೆ ಆಗ್ಬೋದೇನೋ ಅಂತ ಹೇಳಿ. ಸೊ ಅದರಿಂದ ನೀವು ಹೊರಗೆ ಬರ್ಬೇಕು, ಒಂದು ರಿಟ್ರೀಟ್ ಅಂದ್ರೆ ಮನಸ್ಸಿಗೆ ಒಂದು ಹೀಲಿಂಗ್ ತಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ರಶಿಂಗ್, ಯು ಕಾಂಟ್ ಹರಿ ಲವ್, ದ ರೈಟ್ ಒನ್ ಇಸ್ ಕಮಿಂಗ್ ಇನ್ ಪರ್ಫೆಕ್ಟ್ ಡಿವೈನ್ ಟೈಮಿಂಗ್. ಪ್ರೀತಿಗೋಸ್ಕರ ತುಂಬಾ ಆತುರ ಪಡಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಕರೆಕ್ಟ್ ಆದ ವ್ಯಕ್ತಿ ಆ ಪರ್ಫೆಕ್ಟ್ ಡಿವೈನ್ ಟೈಮಿಂಗ್ ಅಲ್ಲಿ ಬಂದೇ ಬರ್ತಾರೆ. ಸೊ ಯೂನಿವರ್ಸ್ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ. ಡಿವೈನ್ ಟೈಮಿಂಗ್ ಬಂದಾಗ ಆ ವ್ಯಕ್ತಿ ಖಂಡಿತ ನಿಮ್ಮ ಜೀವನದಲ್ಲಿ ಬರ್ತಾರೆ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರಿ ಟೈಗರ್ ಐ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫ್ ಅಲ್ಲಿ ಯಾವ್ದು ಬ್ಲಾಕ್ ಇದೆ ಅಂತ ಹೇಳಿ ನೋಡುವ, ಅಡಚಣೆಗಳು ಯಾವ್ದು ಅಂತ ಹೇಳಿ. ಪೈಲ್ ನಂಬರ್ 3. infatuation, denial, obsession, attraction. Pop-up, surprise visit, reaching out in person. Envy,
hate, spiteful, jealousy, thinking of you, crying, nostalgia, missing you. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಈ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಇಲ್ಲಿ ಯಾವ್ದು ಬ್ಲಾಕಿಂಗ್ ಅಂತ ಹೇಳಿದ್ರೆ, ನಿಮ್ಗೊಂಥರ ಇಲ್ಲಿ ನೀವು ಯಾವ್ದನ್ನು ತಡಿತಾ ಇದ್ದಿರ್ಬೋದು, ಅಥವಾ ನೀವು ಯಾರನ್ನಾದ್ರೂ ಹೇಟ್ ಮಾಡ್ತಿರ್ಬೋದು, ದ್ವೇಷ ಮಾಡ್ತಿರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಜಲಸಿ ಇದ್ದಿರ್ಬೋದು. ಇಲ್ಲಿ ಹೇಗಂತ ಹೇಳಿದ್ರೆ, ನೀವು ತುಂಬಾ ಡಿನೈ ಮಾಡ್ತಾ ಇರ್ಬೋದು ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳಿಕ್ಕೆ, ಯಾರ್ದಾದ್ರೂ ಅಬ್ಸೆಷನ್ ಅಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಗೆ ತುಂಬಾ ಇಲ್ಲಿ ಅಟ್ರಾಕ್ಷನ್ ಇದೆ. ಇಲ್ಲಿ ಕೆಲವರಿಗೆ ತುಂಬಾ ಜಲಸ್ ಇದೆ, ಅಂದ್ರೆ ನಿಮ್ಗೊಬ್ರು ವ್ಯಕ್ತಿ ಮೇಲೆ ತುಂಬಾ ಅಬ್ಸೆಷನ್ ಆಗ್ತಾ ಇದೆ, ಅಂದ್ರೆ ತುಂಬಾ ಅಟ್ರಾಕ್ಷನ್, ನೀವು ಅವ್ರ ಬಗ್ಗೆನೇ ರಾತ್ರಿ ಹಗಲು ಯೋಚನೆ ಮಾಡ್ತಾ ಇದ್ದೀರಿ. ಅಂದ್ರೆ ಈಗ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನೋಡ್ತಿರ್ಬೋದು, ಏನ್ ತಿನ್ಬೇಕಿದ್ರು ನೀವೆಲ್ಲ ತಿನ್ನುದನ್ನು ಬಿಟ್ಟು ಬರೀ ಅವ್ರ ಬಗ್ಗೆ ಹಗಲುಗನಸು ಕಾಣ್ತಾ ಇರ್ತೀರಿ. ರಾತ್ರಿ ಹಗಲು ನಿಮ್ಗೆ ಅವ್ರದೇ ಧ್ಯಾನ ಇದ್ದಿರ್ಬೋದು. ಒಂಥರ ಅಂದ್ರೆ ನಿಮ್ಗೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೆದರಿಕೆ ಇದ್ದಿರ್ಬೋದು, ಡಿನೈ ಮಾಡ್ತಿರ್ಬೋದು. ಆದ್ರೆ ಇಲ್ಲಿ ನೀವು ಅವರನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಅಥವಾ ನೆಟ್ವರ್ಕ್, ಇಂಟರ್ನೆಟ್ ಅಲ್ಲಿ ನೀವು ಅವ್ರನ್ನ ಅಬ್ಸರ್ವೇಷನ್ ಮಾಡ್ತಾ ಇದ್ದಿರ್ಬೋದು. ತುಂಬಾ ಅಟ್ರಾಕ್ಷನ್ ಇದೆ ಇಲ್ಲಿ ಕೆಲವರಿಗೆ. ಇದೊಂಥರ ಅಂದ್ರೆ ಕೆಲವರಿಗೆ ತುಂಬಾ ಜಲಸಿ, ನಿಮ್ಗೆ ಅವ್ರ ಬಗ್ಗೆ ಜಲಸಿ ಇದ್ದಿರ್ಬೋದು, ಅಥವಾ ಆ ಇವ್ರು ನಿಮ್ಮನ್ನ ಹೇಟ್ ಮಾಡ್ತಿರ್ಬೋದು. ಅಂದ್ರೆ ಯಾರನ್ನ ನೀವು ತುಂಬಾ ಅಬ್ಸೆಷನ್ ಮಾಡ್ತಿದ್ದೀರಾ, ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವ್ರು ನಿಮ್ಮನ್ನ ತುಂಬಾ ಹೇಟ್ ಮಾಡ್ತಿರ್ಬೋದು. ಸೊ ಇದೊಂದು ನಿಮ್ ಲೈಫ್ ಅಲ್ಲಿ ಒಂದು ಮೇಜರ್ ಎಂಡ್ ಅಂತಲೇ ಹೇಳ್ಬೋದು. ಇದು ಮೇಜರ್ ಎಂಡ್ ಆಗ್ತಾ ಇದೆ. ಇಷ್ಟ ತನಕ ನಿಮ್ಗೆ 2 ಚಾಯ್ಸ್ ಇತ್ತು, ಅಂದ್ರೆ ತುಂಬಾ ಕನ್ಫ್ಯೂಷನ್ ಇತ್ತು, ಯಾವ ಕಡೆ ಹೋಗ್ಬೇಕು, ಯಾವ್ದರಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಇದ್ದಿರ್ಬೋದು. ತುಂಬಾ ದಿವಸಗಳಿಂದ ಯೋಚನೆ ಮಾಡ್ತಾ ಇದ್ದೀರಿ. ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ. ಮೇಜರ್ ಅಂತ ಹೇಳಿದ್ರೆ ಇದೊಂಥರ ನಿಮ್ದು ಜೀವನ 360 ಡಿಗ್ರಿ ಚೇಂಜ್. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಮೇಜರ್ ಎಂಡ್, ನಿಮ್ ಜೀವನ ಒಂಥರ ಎಂತ ಟ್ರಾನ್ಸ್ಫಾರ್ಮೇಶನ್ ಅಂತಲೇ ಹೇಳ್ಬೋದು. ಲೈಫ್ ಒಂಥರ ಒಂದು ಟೇಬಲ್ ಟರ್ನ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಸೊ ಈಗ ನಿಮ್ಗೆ ಅವ್ರ ಬಗ್ಗೆ ಗೊತ್ತಾಗಿರ್ಬೋದು. ಇಲ್ಲಿ ನೀವು ಎಲ್ಲೂ ಥಿಂಕಿಂಗ್ ಆಫ್ ಯು ಅಂತ ಹೇಳಿ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಿ. ಡೇಟಿಂಗ್ ಬಂದಿದೆ. ವಾವ್, ಡೇಟಿಂಗ್, ನ್ಯೂ ಲವ್ ಆಪ್ಷನ್ಸ್, ಬ್ಯಾಕ್ ಆನ್ ದ ಮಾರ್ಕೆಟ್. ಇಲ್ಲಿ ನಿಮ್ದು ಇವರು ಹೊಸ ಪ್ರೀತಿ ಇರ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅವ್ರ ಬಗ್ಗೆ ನೀವು ಅಳ್ತಾ ಇದ್ದಿರ್ಬೋದು, ಅವರನ್ನು ನೀವು ಮಿಸ್ ಮಾಡ್ಕೊಳ್ತಿರ್ಬೋದು. ತುಂಬಾ ಅಬ್ಸೆಷನ್ ಇದೆ, ಅಟ್ರಾಕ್ಷನ್ ಇದೆ. ಅವ್ರ ಬಗ್ಗೆ ನೀವು ಡೇಟಿಂಗ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿರ್ಬೋದು. ಇಷ್ಟ ತನಕ ನಿಮ್ದೊಂದು ಕರ್ಮ ಕ್ಲಿಯರ್ ಆಗಿದೆ. ಸೊ ಈಗ ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ಬರ್ತಾ ಇದೆ. ನಿಮ್ದು ಫಾಸ್ಟ್ ಕಮ್ಯುನಿಕೇಶನ್ ಇದೆ. ನೀವು ಇವರಿಗೆ ಒಂದು ಆಫರ್ ಮಾಡೋರಿದ್ದೀರಿ, ಒಂದು ಹೊಸ ಆಫರ್, ಬಿಸಿನೆಸ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಮ್ಯಾರೇಜ್ ಇರ್ಬೋದು. ಇದು ತುಂಬಾ ಫಾಸ್ಟ್ ಆಗಿ ಆಗ್ತದೆ. 8 ಇಲ್ಲಿ 8 ತುಂಬಾ ಇಂಪಾರ್ಟೆಂಟ್. ಇದು ನೀವು ಹುಟ್ಟಿದ ತಿಂಗಳಿರ್ಬೋದು, ಆಗಸ್ಟ್ ಇರ್ಬೋದು, ಅಥವಾ 8 ನಿಮ್ದು ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ಈ 8ನೇ ತಾರೀಕು ಇರ್ಬೋದು. 8 ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. 8 ಇದೊಂಥರ ಸರ್ಪ್ರೈಸ್ ವಿಸಿಟ್. ನಿಮ್ಗೆ ಸರ್ಪ್ರೈಸ್ ವಿಸಿಟ್ ಬರ್ಬೋದು. ಇಲ್ಲಿ ಬ್ಲಾಕಿಂಗ್ ಏನಂತ ಹೇಳಿದ್ರೆ ನಿಮ್ಮ ಥಾಟ್ ಅಷ್ಟೇ. ನಿಮ್ಗೆ ಇಲ್ಲಿ ಯಾವುದೇ ಬ್ಲಾಕಿಂಗ್ ಇಲ್ಲ. ಅಂದ್ರೆ ನಿಮ್ಗೆ ಅವ್ರ ಮುಂದೆ ಹೋಗ್ಲಿಕ್ಕೆ ಹೆದರಿಕೆ ಇರ್ಬೋದು, ಡಿನೈ ಮಾಡ್ತಾ ಇರ್ಬೋದು. ಇವತ್ತು ಇನ್ನೊಂದ್ ಸ್ವಲ್ಪ ಟೈಮ್ ಹೋಗ್ಲಿ, ಅಥವಾ ನಿಮ್ಗೆ ಏನಾದ್ರೂ ಇವ್ರು ನಿಮ್ಮ ರಿಜೆಕ್ಟ್ ಮಾಡ್ತಾರ ಅಂತ ನಿಮ್ಗೆ ಹೆದರಿಕೆ ಇದ್ದಿರ್ಬೋದು. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಿ ನೀವು ಇವರನ್ನು. ಇವ್ರ ಬಗ್ಗೆನೇ ರಾತ್ರಿ ಹಗಲು ಯೋಚನೆ ಅಂತಲೇ ಹೇಳ್ಬೋದು. ಸೊ ನೀವು ರೀಚ್ ಔಟ್ ಆಗೋರಿದ್ದೀರಿ. ಈ ವ್ಯಕ್ತಿಯನ್ನು ನೀವು ರೀಚ್ ಔಟ್ ಆಗ್ತೀರಿ. ಸರ್ಪ್ರೈಸ್ ವಿಸಿಟ್, ಸಡನ್ ಆಗಿ ಹೋಗಿ ವಿಸಿಟ್ ಕೊಡ್ತೀರಿ, ಅವರಿಗೆ ಸರ್ಪ್ರೈಸ್ ಕೊಡ್ತೀರಿ. ಕೆಲವರಿಗೆ ಗಿಫ್ಟ್ ಆಫರ್ ಸಹ ಬರ್ಬೋದು. ಇದು ನಿಮ್ಗೆ ಬರ್ಬೋದು, ಅಥವಾ ನೀವು ಬೇರೆಯವರಿಗೆ ಸಹ ಕೊಡ್ಬೋದು. ನೀವು ವಿಸಿಟ್ ಕೊಡ್ಬೋದು, ಅಥವಾ ಬೇರೆಯವರು ಬಂದು ನಿಮ್ಮನ್ನು ವಿಸಿಟ್ ಮಾಡ್ಬೋದು. ಇಲ್ಲಿ 2 ಎನರ್ಜಿ ಇದೆ. ಇಲ್ಲಿ ಒಂದು ಸರ್ಪ್ರೈಸ್ ವಿಸಿಟ್ ಇದೆ. ಸೊ ಇದೊಂಥರ ಲವ್ ಆಫರ್ ಇರ್ಬೋದು, ಅಥವಾ ನಿಮ್ದು ಬಿಸಿನೆಸ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಇದು ಯಾರಾದ್ರೂ ನಿಮ್ಮ ಫ್ರೆಂಡ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು. ಸೊ ಇಲ್ಲಿ ಒಂದು ಅಧ್ಯಾಯ ಮುಗಿದು 2ನೇ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ಜಸ್ಟ್ ಅಬ್ಸೆಷನ್ ಬಿಟ್ರೆ ತುಂಬಾ ಇಲ್ಲಿ ನಿಮ್ ಜೀವನದಲ್ಲಿ ತುಂಬಾ ದೊಡ್ಡ ಒಂದು ಬಿರುಗಾಳಿನೇ ಎದ್ದಿದೆ. ಒಂದು ಮೇಜರ್ ಎಂಡ್ ಆಗಿದೆ. ಸೊ ಈಗ ಬರೀ ಇದೊಂಥರ ಥಿಂಕಿಂಗ್ ಎನರ್ಜಿ ಅಷ್ಟೇ. ಒಂದು ಆಫರ್ ಇದೆ, ಮ್ಯಾರೇಜ್ ಆಗ್ಬೋದು. ತುಂಬಾ ಫಾಸ್ಟ್ ಎನರ್ಜಿ ಇದೆ ಇದು. ನೀವು ಇವರು ಸೇರಿ ಟ್ರಾವೆಲ್ ಮಾಡ್ಬೋದು. 8 ದಿನ ಇರ್ಬೋದು, 8 ಗಂಟೆ ಇರ್ಬೋದು.
ನೀವ್ ಯಾವಾಗ ನೋಡ್ತೀರಾ ಅವತ್ತಿಂದ ತುಂಬಾನೇ ಥಿಂಕ್ ಮಾಡ್ತಿದ್ದಾರೆ ಈ ವ್ಯಕ್ತಿ. ನೀವರು ಸೇರಿ ಎಲ್ಲಾದ್ರೂ ಟ್ರಿಪ್ ಹೋಗ್ಬೋದು, ಟ್ರಾವೆಲಿಂಗ್ ಮಾಡ್ತಿದ್ದೀರಿ. ನೇಚರ್ ಕಾರ್ಡ್, ನೇಚರ್ ಚೇಂಜ್. ಯಾರು ಈ ವ್ಯಕ್ತಿ ನೋಡುವ. ಇವರು ನಿಮ್ಗೆ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಎಕ್ಸ್ ಇರ್ಬೋದು, ಅಥವಾ ನಿಮ್ ಪರಿಚಯದವರು ಇರ್ಬೋದು. ಇವರು ತುಂಬಾ ಕ್ಲಾರಿಟಿಯಿಂದ ವಾಪಸ್ ಬರ್ತಿದ್ದಾರೆ. ಇವ್ರು ಬಂದು ನಿಮ್ಗೇನೋ ಒಂದು ಆಫರ್ ಮಾಡ್ತಾರೆ. ಇದು ಹೇಗಂತ ಹೇಳಿದ್ರೆ, ಇದು ಕೆಲವರಿಗೊಂದು ಗಾಡ್ ಗಿಫ್ಟ್. ಈ ವ್ಯಕ್ತಿ ನಿಮ್ಗೆ ಗಾಡ್ ಗಿಫ್ಟ್, ದೇವ್ರು ಕೊಟ್ಟಿರೋದು. ಇದು ಸಾಧಾರಣ ಎಲ್ರಿಗೂ ಇಂತ ಗಿಫ್ಟ್ ಸಿಗೋದಿಲ್ಲ. ಇನ್ ಕೆಲವರಿಗೆ ಈ ವ್ಯಕ್ತಿ ಬಂದು ನಿಮ್ಗೊಂದು ಆಫರ್ ಕೊಡ್ತಾರೆ. ಇವರು ಬಿಸ್ನೆಸ್ ಆಫರ್ ಮಾಡ್ಬೋದು, ಫೈನಾನ್ಸ್ ಆಫರ್ ಮಾಡ್ಬೋದು, ಅಥವಾ ರಿಲೇಶನ್ಶಿಪ್ ಆಫರ್ ಮಾಡ್ಬೋದು. ಸೊ ಇವರು ನಿಮ್ ಪರಿಚಯ ಇರೋ ವ್ಯಕ್ತಿ ವಾಪಸ್ ಬರ್ತಿದ್ದಾರೆ. ಒಂದು ಕ್ಲಾರಿಟಿ, ನಿಮ್ ಜೀವನದಲ್ಲಿ ಒಂದು ಹೊಸ ಒಂದು ಕ್ಲಾರಿಟಿ ಬರ್ತದೆ. ತುಂಬಾ ಲಾಜಿಕ್ ಮೈಂಡೆಡ್ ಪರ್ಸನ್ ಇವರು. ತುಂಬಾನೇ ಲಾಜಿಕ್ ಆಗಿ ಇವ್ರ ಥಿಂಕಿಂಗ್ ತುಂಬಾ ಶಾರ್ಪ್ ಥಿಂಕಿಂಗ್ ಪರ್ಸನ್ ಇವರು. ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಇವ್ರ ಮಾತು ತುಂಬಾ ಅಂದ್ರೆ ಖಾರ, ತುಂಬಾ ಏನ್ ಹೇಳ್ತಾರೆ, ಆ ತುಂಬಾ ಶಾರ್ಪ್ ಆಗಿ ಮಾತಾಡ್ತಾರೆ ಇವರು. ಈ ವ್ಯಕ್ತಿ ಶಾರ್ಪ್ ಮೈಂಡೆಡ್ಸ್ ಇದ್ದಾರೆ ಇವರು. ಇನ್ ಕೆಲವರಿಗೆ ಈ ವ್ಯಕ್ತಿ ಬಂದು ನಿಮ್ಗೆ ಹಣದ ಸಹಾಯ ಮಾಡ್ತಾರೆ, ಲೋನ್ ವ್ಯವಸ್ಥೆ ಮಾಡ್ತಾರೆ. ಅಥವಾ ಇವರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು. ಇವರು ನೋಟಿನ ವ್ಯವಹಾರ ಮಾಡ್ತಿರ್ಬೋದು, ಅಥವಾ ಬ್ಯಾಂಕರ್ ಇರ್ಬೋದು, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರುವವರು ಇರ್ಬೋದು. ಇವರು ಬಂದು ನಿಮ್ಗೆ ಆಫರ್ ಮಾಡ್ತಾರೆ. ಅಥವಾ ಇಲ್ಲಿ ನೋಡ್ತಿರುವವರು ಕೆಲವರು ಈ ಎನರ್ಜಿ ಇದೆ. ನೀವೇನಾದ್ರೂ ಫೈನಾನ್ಸ್ ವಿಷಯ ಅಥವಾ ನೀವು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು. ನೀವು ಹೋಗಿ ಒಂದು ಇಮೋಷನಲ್ ಆಫರ್ ಕೊಡೋರಿದ್ದೀರಿ. ತುಂಬಾ ಲಾಜಿಕ್ ಮೈಂಡೆಡ್ ಇದ್ದಿರ್ಬೋದು ಈ ಹಿಂದೆ. ಈ ಅಬ್ಸೆಷನ್ ಇಂದ, ಮಿಸ್ಸಿಂಗ್ ಎನರ್ಜಿಯಿಂದ ನೀವು ಒಂದು ಇಮೋಷನಲ್ ಫುಲ್ಫಿಲ್ಮೆಂಟ್ ಗೆ ಬಂದು ಇವರಿಗೆ ಒಂದು ಆಫರ್ ಕೊಡುವವರಿದ್ದೀರಿ. ಸೊ ಮ್ಯಾರೇಜ್ ಇದೆ ಇಲ್ಲಿ 11-11 ನಿಮ್ಗೆ ತುಂಬಾ ಕಾಣಿಸ್ತಿರ್ಬೋದು. ರಿಯೂನಿಯನ್, ಒಂದು ಹೊಸ ಬಿಗಿನಿಂಗ್, ಹೊಸ ಸ್ಟ್ರಾಂಗ್ ಫೌಂಡೇಶನ್ ಹಾಕೋರಿದ್ದೀರಿ ರಿಲೇಶನ್ಶಿಪ್ ಅಲ್ಲಿ. ಇನ್ ಕೆಲವರು ಮನೆ ಕಟ್ಬೋದು, ಇನ್ ಕೆಲವರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಒಂದು ಪಾರ್ಟ್ನರ್ಶಿಪ್ ನಿಮ್ಗೆ ಇಲ್ಲಿ ಬರ್ತಾ ಇದೆ. ಒಂದು ಧೈರ್ಯದಿಂದ ನೀವು ಈ ಪಾರ್ಟ್ನರ್ಶಿಪ್ ಆಫರ್ ಮಾಡೋರಿದ್ದೀರಿ. ಸರ್ಪ್ರೈಸ್ ವಿಸಿಟ್ ಇದೆ, ರೀಚ್ ಔಟ್ ಆಗೋರಿದ್ದೀರಿ. ಕಂಗ್ರ್ಯಾಚುಲೇಷನ್, ಫೈಲ್ ನಂಬರ್ 3. ಇಲ್ಲಿ ನಿಮ್ದು ಥಿಂಕ್ ಅಷ್ಟೇ ನಿಮ್ಗೆ ಇಲ್ಲಿ ನಿಮ್ದೊಂದು ಬ್ಲಾಕ್ ಮಾಡ್ತಾ ಇದೆ ನಿಮ್ಮನ್ನು. ಸೊ ಥಿಂಕಿಂಗ್ ಇಂದ ಹೊರಗೆ ಬಂದು ನೀವು ಅವರ ಮಿಸ್ಸಿಂಗ್ ಎನರ್ಜಿಯಿಂದ ಹೊರಗೆ ಬಂದು ನೀವು ಅವ್ರ ಜೊತೆ ಭೇಟಿ ಮಾಡೋರಿದ್ದೀರಿ. ಸೊ ಇದೇ ಬ್ಲಾಕ್ ನಿಮ್ದು ಲೈಫ್ ಅಲ್ಲಿ. Rushing. No good ones. Holding on. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಇನ್ನೊಬ್ಬರನ್ನ ನೀವು ತುಂಬಾ ದಿವಸ ಕಾಯಿಸ್ಬೇಡಿ. ಇದು ನೀವು ಯಾರಿಗೋಸ್ಕರನ ಕಾಯ್ತಾ ಇದ್ದಿರ್ಬೋದು. ಅಂದ್ರೆ ಇಲ್ಲಿ ನೀವು ತುಂಬಾ ಡಿನೈನ್ ಮಾಡ್ತಾ ಇದ್ದೀರಿ ನೀವು ಇವ್ರ ಜೊತೆ ಮಾತಾಡ್ಲಿಕ್ಕೆ. ಇವ್ರ ಬಗ್ಗೆ ನಿಮ್ಗೆ ತುಂಬಾ ಪ್ರೀತಿ ಇದೆ ಮನಸ್ಸಲ್ಲಿ, ಇದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಅದನ್ನ ನೀವು ಆದಷ್ಟು ಬೇಗನೆ ಹೇಳ್ಬೇಕು, ಇಲ್ಲಾಂದ್ರೆ ಇವ್ರು ನಿಮ್ಮನ್ನು ಬಿಟ್ಟು ಹೋಗುವ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಇವರಿಗೆ ನೀವು ಆಫರ್ ಕೊಡುವಂತ ಟೈಮ್ ಬಂದಿದೆ. ಸೊ ನೀವು ಆಫರ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಅನಿಸ್ತಿರ್ಬೋದು, ನಮ್ಗೆ ಯಾರಾದ್ರೂ ಒಳ್ಳೆ ಮಾಡೋರು ಇದ್ದೇ ಇದ್ದಾರೆ ಅಂತ ಹೇಳಿ. ಸೊ ಈ ಫಾಲ್ಸ್ ಬಿಲೀಫ್ ಇಂದ ಹೊರಗ್ ಬನ್ನಿ ಅಂತ ಹೇಳ್ತಿದ್ದಾರೆ. ಇದೇ ನಿಮ್ಮನ್ನು ತುಂಬಾ ಪ್ರಾಬ್ಲಮ್ಗೆ ಮಾಡ್ತಿದ್ದಾರೆ. ನೋ ಗುಡ್ ಒನ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರು ಇಲ್ಲಿ ಒಳ್ಳೆಯವರು ಯಾರು ಇರುವುದಿಲ್ಲ, ನಾವು ಅನ್ಕೊಳ್ಳೋದಷ್ಟೇ ಎಲ್ಲ ಒಳ್ಳೆಯವರು ಅಂತ ಹೇಳಿ. ನಿಮ್ಗೆ ಇಲ್ಲಿ ಫಿಯರ್ ಆಫ್ ಟಚ್ ಬಂದಿದೆ. ನಿಮ್ಗೆ ಇಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಅಥವಾ ಏನೋ ಒಂದು ಮುಂದೆ ಹೋಗ್ಬೇಕಂದ್ರೆ ಏನಾಗ್ತದೇನೋ ಅಂತ ಹೆದರಿಕೆ ಇದ್ದಿರ್ಬೋದು. ಸೊ ನೀವಿಲ್ಲಿ ಸಣ್ಣ ಸ್ಟೆಪ್ ಇಟ್ಟು ಮುಂದೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೀವು ಒಂದು ಕಂಫರ್ಟೇಬಲ್ ಫೀಲ್ ಮಾಡ್ಕೊಳ್ತೀರಿ ಅಂತ ಹೇಳಿ.
ನೀವು ಪ್ರೀತಿಗೋಸ್ಕರ ತುಂಬಾ ಆತುರ ಪಡಬೇಡಿ ಅಂತ ಹೇಳ್ತಿದ್ದಾರೆ. ದ ರೈಟ್ ಒನ್ ಇಸ್ ಕಮಿಂಗ್ ಇನ್ ಪರ್ಫೆಕ್ಟ್ ಡಿವೈನ್ ಟೈಮಿಂಗ್. ಆ ದೇವರ ಟೈಮ್ ಬಂದಾಗ, ಒಂದು ಡಿವೈನ್ ಟೈಮ್ ಬಂದಾಗ ಪರ್ಫೆಕ್ಟ್ ಒನ್ ನಿಮ್ಮ ಜೀವನದಲ್ಲಿ ಬರ್ತಾರೆ, ಪ್ರೀತಿ ತೋರಿಸುವವರು. ಸೊ ಇಲ್ಲಿ ನೀವು ಓಲ್ಡ್ ಟೈಸ್ ಏನಿದೆ ನಿಮ್ಮ ಜೀವನದಲ್ಲಿ, ಹಳೆಯ ನೋವು ಬರ್ಡನ್ ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನೀವು ಇದನ್ನ ರಿಲೀಸ್ ಮಾಡಿದ ತಕ್ಷಣ ನಿಮ್ಗೊಂದು ಫ್ರೆಶ್ ಸ್ಟಾರ್ಟ್ ಬರ್ತಿದೆ, ಒಂದು ಬೇರೆಯವ್ರ ಜೊತೆ ಒಂದು ಫ್ರೆಶ್ ಸ್ಟಾರ್ಟ್ ಬರೋದಿದೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಿಮ್ದು ಬ್ಲಾಕೇಜ್ ಇದೆ ಇಲ್ಲಿ, ನೀವೇನು ಹಳೆದನ್ನ ಇಟ್ಕೊಂಡಿರೋದ್ರಿಂದ ಫ್ರೆಶ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗದೆ ಇರ್ತಿರ್ಬೋದು. ಇದು ಬೇರೆಯವ್ರ ಜೊತೆ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.